we'll start with chapter 2, verse 1 to 9. ನಾವು ಮಲಾಕಿಯನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ ವಚನ 1 ರಿಂದ 9 ನಾವು ಪ್ರಾರಂಭ ಮಾಡಿಕೊಳ್ಳೋಣ. So last week we were studying from chapter 1 and the end of chapter 1. That message was also for the priests. ನಾವು ಕಳೆದ ವಾರದಲ್ಲಿ ಮೊದಲನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಕೂಡ ನಾವು ನೋಡ್ತಾ ಬಂದೆವು. ಆ ಕೊನೆಯದಾಗಿ ಹೇಳಿದಂತಹ ಮಾತುಗಳು ಕೂಡ ಯಹೂದ್ಯರ ಯಾಜಕರಿಗೆ ಹೇಳಿದಂತ ಮಾತುಗಳು ಎಂಬುದಾಗಿ ನಾವು ಧ್ಯಾನ ಮಾಡಿದ್ದೇವೆ. Again in chapter 2, God is disciplining a priest, and also it is a message for leaders. ನೋಡುವಾಗ ಈ ಒಂದು ಸಂದೇಶವು ಅದು ಯಾಜಕರಿಗೂ ಹಾಗೂ ನಾಯಕರಿಗೂ ಕೂಡ ಕೊಡಲ್ಪಟ್ಟಂತ ಸಂದೇಶವಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. The people are despising the privilege of being a priest. ಜನರು ಅವರು ಯಾಜಕರಾಗಿದ್ದೇವೆ ಅನ್ನುವಂತಹ ಆ ಗೌರವವನ್ನು ಕೂಡ ಅವರು ಅಲ್ಲಗಳೆಯುತ್ತಿದ್ದಾರೆ, ಧಿಕ್ಕರಿಸುತ್ತಿದ್ದಾರೆ. They were appointed by God. We know that the Levites were appointed by God as priests. ಲೇವಿಯರು ಯಾಜಕರಾಗಿ ದೇವರಿಂದಲೇ ನೇಮಿಸಲ್ಪಟ್ಟವರಾಗಿದ್ದಾರೆ. God have given them so many things to do when they perform so many things when they are as priests. ಅವರು ಯಾಜಕರಾಗಿದ್ದಾಗ ಅವರು ನಿರ್ವಹಿಸುವುದಕ್ಕೋಸ್ಕರವಾಗಿ ದೇವರು ಅನೇಕ ಜವಾಬ್ದಾರಿಕೆಗಳನ್ನ ಅವರಿಗೆ ಕೊಟ್ಟಿದ್ದಾನೆ. And they are also to be an example for the people. ಅವರು ಇರುವಂತಹ ಜನರಿಗೆ ಅಥವಾ ಯಹೂದ್ಯರಿಗೆ ಮಾದರಿಯುಳ್ಳವರಾಗಿರಬೇಕಾಗಿತ್ತು. People are watching the Levites when they walk to the middle of the people or in the temple, wherever they are watching them. ಈ ಯಾಜಕರು ಜನರ ಮಧ್ಯದಲ್ಲಿ ಬಂದಾಗ, ದೇವಾಲಯದಲ್ಲಿದ್ದಾಗ, ಅವ್ರು ಎಲ್ಲಿಯೇ ಬಂದರೂ ಕೂಡ ಅವರನ್ನ ಯಾಜಕರನ್ನ ನಿರ್ದಿಷ್ಟವಾಗಿ ಯಹೂದ್ಯರು ಗಮನಿಸುತ್ತಿದ್ದರು. They are helping them to worship the Lord. ಅವರು ಜನರು ದೇವರನ್ನ ಆರಾಧನೆ ಮಾಡಲಿಕ್ಕೆ ಅವರು ಸಹಾಯ ಮಾಡುತ್ತಿದ್ದರು. They were doing the sacrifices for the people. ಅವರು ಜನರಿಗೋಸ್ಕರವಾಗಿ ಯಜ್ಞಗಳನ್ನ ಸಮರ್ಪಣೆ ಮಾಡುತ್ತಿದ್ದರು. They are between God and the people. ಅವರು ದೇವರಿಗೂ ಮನುಷ್ಯರಿಗೂ ನಡುವೆ ಮಧ್ಯಸ್ಥಿಕೆಗಾರರಾಗಿ ನಿಂತಿದ್ದರು. As the position, they also have lot of responsibilities. ಅವರಿಗೆ ಆ ಒಂದು ಸ್ಥಾನಮಾನ ಇದ್ದದ್ದರಿಂದ ಸ್ಥಾನಮಾನಕ್ಕೆ ತಕ್ಕ ಹಾಗೆ ಅನೇಕ ಜವಾಬ್ದಾರಿಕೆಗಳು ಅವರಿಗಿದ್ದವು. They thought this is not a ministry, but these people thought that's a job they are doing. ಅವರು ಯೋಚನೆ ಮಾಡ್ತಾ ಇದ್ರು, ಇದು ಒಂದು ಸೇವೆ ಅಲ್ಲ ಎಂಬುದಾಗಿ ಅವರು ಅಂದುಕೊಂಡಿದ್ದರು. ಜನರು ಕೂಡ ಅಂದುಕೊಂಡಿದ್ರು, ಅವರಿಗೆ ದೊರೆತಂತ ಒಂದು ಉದ್ಯೋಗ ಎಂಬುದಾಗಿ ಜನರು ಅಂದುಕೊಂಡಿದ್ದರು. We are also holy priesthood. We are also the part of the holy priesthood. ನಾವು ಕೂಡ ಪವಿತ್ರ ಯಾಜಕ ವರ್ಗದವರಾಗಿದ್ದೇವೆ ಮತ್ತು ಪವಿತ್ರ ಯಾಜಕ ವರ್ಗದ ಭಾಗವಾಗಿದ್ದೇವೆ ನಾವೆಲ್ಲರೂ ಸಹ. So we are also have that same responsibility in this world. ಈ ಲೋಕದಲ್ಲಿ ನಮಗೂ ಕೂಡ ಅದೇ ಜವಾಬ್ದಾರಿಕೆಯೂ ಇದೆ. As the Malachi is talking to the priest, the word of God, that is talking to us also. ಮಲಾಕಿಯನು ಆ ದೇವರ ಯಾಜಕರಾಗಿದ್ದಂತಹ ಜನರಿಗೆ ಮಾತನಾಡಿದಂತ ಮಾತುಗಳು ನಮಗೂ ಕೂಡ ಅನ್ವಯವಾಗುವಂತ ಮಾತುಗಳೇ ಆಗಿವೆ. They are the people who never take it seriously and they do the job as they want, as their convenience. ಅವರು ಈ ಒಂದು ಯಾಜಕ ಉದ್ಯೋಗವನ್ನ ಅವರು ಗಂಭೀರವಾಗಿ ಪರಿಗಣಿಸಲಿಲ್ಲ ಮತ್ತು ಅವರು ಆ ಒಂದು ಯಾಜಕ ಉದ್ಯೋಗವನ್ನು ಕೂಡ ತಮಗಿಷ್ಟ ಬಂದ ರೀತಿಯಲ್ಲಿಯೇ ಮಾಡುತ್ತಿದ್ದರು. We have the responsibility to hear the word of God and take that word in our heart. ನಾವು ಕೂಡ ದೇವರ ವಾಕ್ಯವನ್ನ ಕೇಳಿಸಿಕೊಂಡು ಅದನ್ನು ನಮ್ಮ ಹೃದಯಕ್ಕೆ ತೆಗೆದುಕೊಳ್ಳುವ ಜವಾಬ್ದಾರಿಕೆ ನಮಗಿದೆ. The service to the temple is a ministry and it is not a job. ದೇವಾಲಯದಲ್ಲಿ ಮಾಡುವಂತಹ ಆ ಒಂದು ಕೆಲಸವು ಅದು ಒಂದು ಉದ್ಯೋಗವಲ್ಲ, ಬದಲಾಗಿ ಅದು ಸೇವೆಯಾಗಿದೆ.
we are also called for the higher calling. ನಾವು ಕೂಡ ಉನ್ನತವಾದಂತಹ ಕರೆಯನ್ನ ಹೊಂದಿದವರಾಗಿದ್ದೇವೆ. God called us to proclaim the word of God, proclaim the gospel, teach the people. ನಾವು ಕೂಡ ದೇವರ ವಾಕ್ಯವನ್ನ ಸಾರಬೇಕೆಂಬುದಾಗಿಯೂ ನಾವು ಕೂಡ ದೇವರ ವಾಕ್ಯವನ್ನ ನಾವು ಉಪದೇಶ ಮಾಡಬೇಕೆಂಬುದಾಗಿಯೂ ನಾವು ಕರೆಯಲ್ಪಟ್ಟಿದ್ದೇವೆ. That is a commandment given by God to go to the world and preach the word. ಅದೇ ಕರ್ತನಾಗಿರುವಂತ ಯೇಸು ಕ್ರಿಸ್ತ ನಮಗೆ ಕೊಟ್ಟಂತ ಆಜ್ಞೆ, ಲೋಕದ ಕಟ್ಟ ಕಡೆಯವರೆಗೂ ಹೋಗಿ ನೀವು ಸುವಾರ್ತೆಯನ್ನ ಸಾರಿರಿ ಎಂಬುದಾಗಿ ಹೇಳಿದಂತಹ ಆಜ್ಞೆ. So we also have the same responsibility as the Leviticus priests have. ಯಾವ ರೀತಿಯಲ್ಲಿ ಲೇವಿಯ ಯಾಜಕರಿಗೆ ಆ ಜವಾಬ್ದಾರಿ ಇತ್ತು, ಅದೇ ರೀತಿಯಾದ ಜವಾಬ್ದಾರಿಕೆಯು ನಮಗೂ ಕೂಡ ಇರುವಂತದ್ದಾಗಿದೆ. Because the priests are not keeping the word of God, the people of Israel is also not keeping the word of God. ಯಾಜಕರು ದೇವರ ವಾಕ್ಯವನ್ನು ಕೈಕೊಳ್ಳದೆ ಹೋದದರಿಂದ ಇಸ್ರಾಯೇಲ್ಯರು ಅಥವಾ ಯಹೂದ್ಯರು ಕೂಡ ದೇವರ ವಾಕ್ಯವನ್ನ ಕೈಕೊಳ್ಳದೆ ಹೋಗುವವರಾಗಿದ್ದರು. Apostle Paul is talking to be an example as me. Take an example. ಅಪೊಸ್ತಲನಾದ ಪೌಲನು ಆತನು ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಮೊದಲನೇ ವಚನದಲ್ಲಿ ಆತನು ಹೇಳುತ್ತಾನೆ, ನಾನು ಕ್ರಿಸ್ತರನ್ನು ಅನುಸರಿಸಿದಂತೆಯೇ ನೀವು ನನ್ನನ್ನು ಅನುಸರಿಸುವವರಾಗಿರ್ರಿ ಎಂದು ಹೇಳುತ್ತಾನೆ. Through our ministry, the name of the Lord should be glorified. ನಮ್ಮ ಸೇವೆಯ ಮೂಲಕವಾಗಿ ಕರ್ತನ ನಾಮವು ಮಹಿಮೆ ಹೊಂದಬೇಕು. Through our ministry, the Lord's name be elevated among this world. ನಮ್ಮ ಸೇವೆಯ ಮೂಲಕವಾಗಿ ಕರ್ತನ ನಾಮವು ಜನರ ಮಧ್ಯದಲ್ಲಿ ಅದು ಉನ್ನತಕ್ಕೇರಿಸಲ್ಪಟ್ಟದ್ದಾಗಿರಬೇಕು ಅಥವಾ ಮಹಿಮೆಗೇರಿಸಲ್ಪಟ್ಟದ್ದಾಗಿರಬೇಕು. We should have the passion and respect and honor towards God and the ದೇವರ ಕಡೆಗೆ ನಮಗೆ ಒಂದು ಹಂಬಲ, ಒಂದು ಆಸಕ್ತಿ, ಒಂದು ಗೌರವ, ಒಂದು ಸನ್ಮಾನ ಇರಲೇಬೇಕು. Do you have the passion to worship the Lord? Are you going to church because of the passion you have in your heart? ಕರ್ತನನ್ನ ಆರಾಧನೆ ಮಾಡಬೇಕೆಂಬಂತ ಹಂಬಲ, ಹೌದು ನನ್ನ ಕರ್ತನನ್ನೇ ನಾವು ಆರಾಧಿಸ್ತೇನೆ ಅನ್ನುವಂತಹ ಆ ಹಂಬಲ ನಿಮ್ಮಲ್ಲಿದ್ದು ಅದಕ್ಕೋಸ್ಕರವಾಗಿ ನೀವು ಕರ್ತನ ಆರಾಧನೆಗಾಗಿ ಸಭೆಗೆ ಹೋಗುತ್ತೀರಾ? And we see in 2 Timothy chapter 3 verse 5, the beginning, we read like this: having a form of godliness but denying its power. ನೋಡುವಾಗ ತಿಮೋಥೆಯನಿಗೆ ಬರೆದಂತಹ 2ನೇ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನವನ್ನ ಓದುವಾಗ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು. Having a form of godliness, not the real godliness. ಭಕ್ತಿಯ ವೇಷವಿದೆ, ಆದ್ರೆ ನಿಜವಾದಂತ ಭಕ್ತಿ ಇಲ್ಲ. So there is no power of the word of God with them. ಆದ್ದರಿಂದಲೇ ಅವರಲ್ಲಿ ದೇವರ ವಾಕ್ಯದ ಶಕ್ತಿ ಇಲ್ಲ. Hypocrisy is the main problem of the priests at that time. ಆ ಸಮಯದಲ್ಲಿದ್ದಂತಹ ಯಾಜಕರಲ್ಲಿ ಕಪಟತನವೇ ಬಹುದೊಡ್ಡ ಸಮಸ್ಯೆಯಾಗಿತ್ತು. So are you a hypocrite or are you a real one? ನೀನು ಕಪಟಿಯಾಗಿದ್ದೀಯೋ ಅಥವಾ ನೈಜತೆಯುಳ್ಳವರಾಗಿದ್ದೀರೋ? Verse 2 we read like this, verse 1 and 2, and now, O priest, this commandment is for you. If you will not hear and if you will not take it to heart, you give glory to my name, to give glory to my name, says the Lord of hosts. I will send a curse upon you and I will curse your blessings. Yes, I have cursed them already because you do not take it to heart. ಯಾಜಕರೇ, ಈ ಅಪ್ಪಣೆಯು ಈಗ ನಿಮಗಾಗಿದೆ. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನನ್ನ ನಾಮವನ್ನು ಘನಪಡಿಸಬೇಕೆಂಬ ಆಜ್ಞೆಯನ್ನು ನೀವು ಆಲಿಸಿ ಮಂದಟ್ಟು ಮಾಡಿಕೊಳ್ಳದಿದ್ದರೆ ನಾನು ನಿಮಗೆ ಶಾಪವನ್ನ ಬರಮಾಡುವೆನು, ನಮಗೆ ಆಶೀರ್ವಾದವಾಗಿ ದಯಪಾಲಿಸಿದವುಗಳನ್ನು ಶಪಿಸುವೆನು. ಹೌದು, ಈ ನನ್ನ ಆಜ್ಞೆಯನ್ನು ನಿಮ್ಮಲ್ಲಿ ಯಾರೂ ಮಂದಟ್ಟು ಮಾಡಿಕೊಳ್ಳದ ಕಾರಣ ಅವುಗಳನ್ನು ಶಪಿಸೇ ಇದ್ದೇನೆ ಎಂದು ಯೆಹೋವನು ಹೇಳಿದನು. So we are having the godliness in our life or not?
ನಮ್ಮ ಜೀವಿತದಲ್ಲಿ ನಾವು ಭಕ್ತಿಯನ್ನ ಹೊಂದಿದ್ದೇವೆಯಾ ಇಲ್ಲವಾ? So the people can see and people can imitate us. ಜನರು ನಮ್ಮನ್ನ ನೋಡಿ ಅವರು ನಮ್ಮನ್ನ ಅವರು ಅನುಕರಣೆ ಮಾಡುತ್ತಾರೆ. So we are the followers. A lot of people like the fans, fans of the athletes or the cricket player or the football player. So they want to do as they are doing. The young generation is like that. They want to follow them. ಅನೇಕ ಜನರನ್ನ ನೋಡುವಾಗ ಅನೇಕ ಕ್ರಿಕೆಟ್ ಆಟಗಾರರನ್ನ, ಅನೇಕ ಸಿನಿಮಾ ನಟರನ್ನ ಇವತ್ತಿನ ಯುವ ಜನಾಂಗ ಏನ್ ಮಾಡ್ತಾ ಇದೆ ಅಂದ್ರೆ ಅವರನ್ನ ಅನುಕರಣೆ ಮಾಡುತ್ತದೆ. ಅವ್ರು ಹೇಗೆ ಮಾಡುತ್ತಾರೆಯೋ ಹಾಗೆಯೇ ಮಾಡಬೇಕೆಂದು ಬಯಸುವವರಾಗಿರುತ್ತಾರೆ. ಅಂತಹ ಒಂದು ಅನುಕರಣೆ ಮಾಡುವಂತಹ ಆ ಒಂದು ಸ್ಥಿತಿಗತಿಯಲ್ಲಿ ಇರುವಂತಹ ಪ್ರಪಂಚದಲ್ಲಿ ನಾವಿದ್ದೇವೆ. So here God is calling to them. It have to come to your heart. It come from your heart. Your worship, your praising, your preaching, your teaching, everything should come from your heart. ನೀವು ಕರ್ತನಿಗೋಸ್ಕರವಾಗಿ ಮಾಡುವಂತಹ ಸುವಾರ್ತೆಯ ಸಾರೋಣ, ನಿಮ್ಮ ಉಪದೇಶ, ನಿಮ್ಮ ಬೋಧನೆ, ನಿಮ್ಮ ಪ್ರತಿಯೊಂದೊಂದು ಕಾರ್ಯಗಳು ಕೂಡ ಅದು ನಿಮ್ಮ ಹೃದಯದಿಂದಲೇ ಬಂದಂತಾಗಿ ಕರ್ತನಿಗೋಸ್ಕರವಾಗಿ ಮನಪೂರ್ವಕವಾಗಿ ಮಾಡುವಂತ ಕಾರ್ಯಗಳಾಗಿರಬೇಕು. There is no reverence to the things of the God. ದೇವರ ಕಾರ್ಯಗಳಿಗೆ ಸಲ್ಲಿಸಬೇಕಾದಂತ ಗೌರವ ಇಲ್ಲವೇ ಇಲ್ಲ. There is no appetite to study the word of God. ದೇವರ ವಾಕ್ಯವನ್ನ ಕಲಿಯಬೇಕೆಂಬಂತಹ ಆ ಒಂದು ಹಸಿವು ಇಲ್ಲವೇ ಇಲ್ಲ. So we read here like this, I will curse your blessings. ಅಲ್ಲಿ ಕರ್ತನು ಹೇಳುವಂತ ಮಾತನ್ನು ನೋಡುತ್ತೇವೆ ಅಂತಂದ್ರೆ, ನಾನು ನಿಮ್ಮ ಆಶೀರ್ವಾದಗಳನ್ನು ಕೂಡ ಶಪಿಸುವೆನು. God is talking to us to live in this world, the imitators of God, and also we have to give reverence to the things of the Lord. ನಾವುಗಳು ಕರ್ತನನ್ನ ಅನುಸರಿಸುವವರಾಗಿ ಕರ್ತನಿಗೆ ಗೌರವವನ್ನು ಸಲ್ಲಿಸುವವರಾಗಿ ನಾವು ಜೀವಿಸಬೇಕೆಂದು ಕರ್ತನು ಬಯಸುವವನಾಗಿದ್ದಾನೆ. In 1 Corinthians chapter 11, 28 to 30, we read the reverence which we have to give to the table. ನಾವುಗಳು ಕರ್ತನ ಮೇಜಿಗೆ ನಾವು ಸಲ್ಲಿಸಲೇಬೇಕಾದಂತಹ ಆ ಒಂದು ಗೌರವದ ವಿಷಯದಲ್ಲಿ ನಾವು ಮೊದಲನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. Can we read that from verse 28 to 30? ಅನ್ನುವಾಗ ಮೊದಲನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯ ಅದರ 28ನೇ ವಾಕ್ಯದಿಂದ 30ನೇ ವಾಕ್ಯದವರೆಗೆ ನಾವು ಓದಿಕೊಳ್ಳೋಣ. ಮೊದಲನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯ ಅದರ 28ನೇ ವಾಕ್ಯದಿಂದ 30ನೇ ವಾಕ್ಯ. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕಂದರೆ ಕರ್ತನ ದೇಹವೊಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. So we see that how fearfully we have to take part in the table of the Lord. ನಾವು ಆ ಒಂದು ಕರ್ತನ ಮೇಜಿನಲ್ಲಿ ಎಷ್ಟು ಭಯಭಕ್ತಿ ಉಳ್ಳವರಾಗಿ ನಾವು ಪಾಲುಗಾರರಾಗಬೇಕು ಅನ್ನುವುದನ್ನ ಈ ವಾಕ್ಯವು ನಮಗೆ ತಿಳಿಸಿಕೊಡುತ್ತದೆ. We all know that, so I'm not going to explain that. Really, beloved, we should be careful in the things of the Lord. ಪ್ರಿಯರೇ, ನಮಗೆಲ್ಲರೂ ಕೂಡ ಗೊತ್ತಿರುವಂತದ್ದೇ, ಆದ್ರಿಂದ ನಾನು ಅದನ್ನ ವಿವರಿಸಲು ಹೋಗುವುದಿಲ್ಲ. ಆದರೆ ಪ್ರಿಯರೇ, ನಾವುಗಳು ಕರ್ತನ ವಿಷಯಗಳಲ್ಲಿ, ಕರ್ತನ ಕಾರ್ಯಗಳಲ್ಲಿ ಬಹಳ ಎಚ್ಚರಿಕೆಯುಳ್ಳವರಾಗಿರಬೇಕು. So you are all priests and you are all leaders. You are leading your family. You are leading your younger ones. You are leading the world. You are leading people to Christ. So you are also leaders. ನೀವೆಲ್ಲರೂ ಕೂಡ ನಾಯಕರಾಗಿದ್ದೀರಿ, ನಡೆಸುವವರಾಗಿದ್ದೀರಿ. ನಿಮ್ಮ ಕುಟುಂಬವನ್ನ ನಡೆಸುವವರಾಗಿದ್ದೀರಿ, ಯವನಸ್ಥರನ್ನ ನಡೆಸುವವರಾಗಿದ್ದೀರಿ, ಸಭೆಯನ್ನ ನಡೆಸುವವರಾಗಿದ್ದೀರಿ, ಲೋಕದಲ್ಲಿ ಅನೇಕರನ್ನ ನಡೆಸುವವರಾಗಿರುವುದರಿಂದ ನೀವೆಲ್ಲರೂ ಕೂಡ ನಾಯಕರೇ ಆಗಿದ್ದೀರಿ. So your life should be an example to these people of this world. ಈ ಲೋಕದಲ್ಲಿರುವಂತಹ ಜನರಿಗೆ ನಿಮ್ಮ ಜೀವನವು ಅದು ಮಾದರಿಯುಳ್ಳ ಜೀವನವಾಗಿರಬೇಕು.
So they already have affected by the curse of the Lord, and they lost their crops, they lost their wineries, lost everything they have. ಈಗಾಗಲೇ ಜನರನ್ನ ನೋಡುವಾಗ ಅವರು ದೇವರಿಂದ ಶಾಪಕ್ಕೆ ಗುರಿಯಾಗಿದ್ದಾರೆ. ದೇವರ ಶಾಪವು ಬಂದು ಅವರು ತಮ್ಮ ಬೆಳೆಯನ್ನ ಕಳಕೊಂಡಿದ್ದಾರೆ. ದ್ರಾಕ್ಷೆಯ ತೋಟದಲ್ಲಿ ಇರುವಂತಹ ಆ ಫಲವನ್ನು ಅವರೆಲ್ಲರೂ ಕೂಡ ಹಾಳು ಮಾಡಿಕೊಂಡಿದ್ದಾರೆ. ಈಗ ಯಹೂದ್ಯರು ಅಥವಾ ಇಸ್ರಾಯೇಲ್ಯರು ಬಹಳವಾಗಿ ನಷ್ಟವನ್ನ ಅನುಭವಿಸುತ್ತಾ ಇದ್ದಾರೆ. We see in verse 3, behold, I will rebuke your descendants and spread refuse on your face. I will rebuke your descendants. ನೋಡುವಾಗ ಅದೇ ಮಲಾಕಿಯನ ಗ್ರಂಥ 2ನೇ ಅಧ್ಯಾಯ ಅದರ 3ನೇ ವಚನವನ್ನ ಓದುವಾಗ ದೇವರು ಹೇಳುತ್ತಾನೆ, ಆಹಾ, ನಿಮ್ಮ ಬೀಜವನ್ನು ಬೆಳೆಯದಂತೆ ಖಂಡಿಸುವೆನು, ನಿಮ್ಮ ಮುಖದ ಮೇಲೆ ಮಲವನ್ನು, ನಿಮ್ಮ ಹಬ್ಬದ ಪಶುಗಳ ಮಲವನ್ನು ಚೆಲ್ಲು ಬಿಡುವೆನು, ನೀವು ಆ ಮರದ ತಿಪ್ಪೆಯ ಪಾಲಾಗುವಿರಿ. ನಾನು ಲೇವಿಯರೊಂದಿಗೆ ಮಾಡಿಕೊಂಡ ಒಡಂಬಡಿಕೆ ನೆಲೆಗೊಳ್ಳಬೇಕೆಂದು ಈ ಅಪ್ಪಣೆಯನ್ನು ನಿಮಗೆ ಹೇಳಿ ಕಳುಹಿಸಿದ್ದೇನೆಂಬುದು ನಿಮಗೆ ಗೊತ್ತಾಗುವುದು. ಇದು ಸೇನಾಧೀಶ್ವರ ಯೆಹೋವನ ನುಡಿ. Yeah, we see that first line, I will rebuke your descendants. ನೋಡುವಾಗ ಅಲ್ಲಿ ಆತನು ಹೇಳುವಂತಹ ಮೊದಲನೇ ಮಾತು ನೋಡುವಾಗ, ನಿಮ್ಮ ಸಂತತಿಯವರನ್ನ ನಾನು ಖಂಡಿಸುವೆನು. Really, beloved, we know in Psalms 127 verse 3, we read like this: children are the heritage from the Lord, the fruit of the womb is a. ಕರ್ತನಲ್ಲಿ ಪ್ರಿಯರೇ, ನಾವು ಕೀರ್ತನೆಗಳ ಪುಸ್ತಕ 127ನೇ ಕೀರ್ತನೆ 3ನೇ ವಚನವನ್ನ ಓದುವಾಗ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ, ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧ ವೀರನ ಕೈಯಲ್ಲಿರುವ ಅಂಬುಗಳಂತಿದ್ದಾರೆ ಎಂಬುದಾಗಿ ನಾವು ಆ ವಾಕ್ಯ ಭಾಗದಲ್ಲಿ ಓದುತ್ತೇವೆ. So here it's a blessing from the Lord, and here it comes a rebuke from the Lord. ಇಲ್ಲಿ ನೋಡುವಾಗ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ, ದೇವರಿಂದ ಬಂದಂತ ಆಶೀರ್ವಾದವನ್ನ, ಅದೇ ಸಮಯದಲ್ಲಿ ಇದೇ ವಾಕ್ಯದ ನೋಡುತ್ತೇವೆ ದೇವರಿಂದ ಬಂದಂತ ಖಂಡನೆಯನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. We know that children are blessings, but if the parents, the leaders, they are not leading them rightly, they are not living rightly, that will become a curse. ಆವಾಗ ಮಕ್ಕಳು ಕರ್ತನಿಂದ ಬಂದಂತಹ ಸ್ವಾಸ್ಥ್ಯ ಅಥವಾ ಆಶೀರ್ವಾದವೇ ಆಗಿದ್ದಾರೆ. ಆದರೆ ಆ ಮಕ್ಕಳು ಸರಿಯಾದಂತ ರೀತಿಯಲ್ಲಿ ಪಾಲನೆ ಪೋಷಣೆ ಮಾಡಲ್ಪಟ್ಟು ಕರ್ತನ ಮಾರ್ಗದಲ್ಲಿ ನಡೆಸಲ್ಪಡದಿದ್ದರೆ ಅವೆಲ್ಲವೂ ಕೂಡ ಅವರು ಕೂಡ ಶಾಪಗ್ರಸ್ತರೇ ಆಗುತ್ತಾರೆ. So it would be painful not to have children, but it would be also be painful to have children who daily broke your heart and create grief in the home. ಮಕ್ಕಳನ್ನ ಹೊಂದದೇ ಇರುವುದು ಒಂದು ರೀತಿಯಲ್ಲಿ ನೋವಿನ ಸಂಗತಿಯೇ ಆಗಿರುತ್ತದೆ. ಆದರೆ ಮಕ್ಕಳನ್ನ ಹೊಂದಿದ್ದು ಕೂಡ ಆ ಮಕ್ಕಳ ನಿಮಿತ್ತವಾಗಿ ದಿನವೂ ನಾವು ನೋವನ್ನ ಅನುಭವಿಸುತ್ತಾ ಹೋದರೆ ಅದು ಇನ್ನೂ ಎಷ್ಟೋ ನೋವಿನ ಸಂಗತಿ ಅಥವಾ ಶಪಿಸಲ್ಪಟ್ಟ ಸಂಗತಿ ಅಂತಿರುತ್ತದೆ. So we have the responsibility to lead the children, guide them, lead them, and be an example for them. ಮಕ್ಕಳಿಗೆ ನಾವು ಮಾದರಿಯುಳ್ಳವರಾಗಿ ನಾವು ಮಕ್ಕಳನ್ನ ಸರಿಯಾದ ಮಾರ್ಗದಲ್ಲಿ ಕರ್ತನ ಮಾರ್ಗದಲ್ಲಿ ನಡೆಸುವಂಥದ್ದು, ಅವರನ್ನ ಮುನ್ನಡೆಸುವಂಥದ್ದು, ಅವರನ್ನ ವಾಕ್ಯದಲ್ಲಿ ಬೆಳೆಸುವಂಥದ್ದು ನಮ್ಮ ಜವಾಬ್ದಾರಿಕೆಯಾಗಿದೆ. So then we come to know that they're going to as spread refuse your faces and refuse of your solemn feast, and one will take you away with it. ನೋಡುವಾಗ ವಾಕ್ಯ ಹೇಳುವ ಹಾಗೆ ಅಲ್ಲಿ ನೋಡುತ್ತೇವೆ, ಜನರನ್ನ ನೋಡುವಾಗ ಅವರು ಈ ಹಬ್ಬಗಳನ್ನ ಅವರು ತಿರಸ್ಕಾರ ಮಾಡುತ್ತಾರೆ, ಅಲ್ಲಗಳೆಯುತ್ತಾರೆ. ಅವರು ನಿಮ್ಮ ಮುಖಕ್ಕೆ ಅದನ್ನ ಎಸೆದು ಅವರು ತಮ್ಮ ಪಾಡಿಗೆ ತಾವು ಹೋಗುವರಾಗುತ್ತಾರೆ ಎಂದು ಕರ್ತನು ಅವರ ಕುರಿತಾಗಿ ಎಚ್ಚರಿಸುತ್ತಾನೆ. So here we see that what God is going to do them, the waste of the sacrifices should be burned outside the camp. So that waste is going to throw to their faces. ನೋಡುವಾಗ ಆ ಒಂದು ಎಲ್ಲಾ ಒಂದು ಮಲ ಅದನ್ನು ಪಟ್ಟಣದ ಹೊರಗೆ ಅದನ್ನು ಸುಡುತ್ತಾ ಇದ್ದರು, ಬೆಂಕಿಯಲ್ಲಿ ಹಾಕಿ ಸುಡುತ್ತಾ ಇದ್ದರು. ಆದರೆ ಅಂತಹ ವ್ಯರ್ಥವಾದಂತ ಉಪಯೋಗವಿಲ್ಲದಂತಹ ಅದನ್ನ ನಿಮ್ಮ ಮುಖದ ಮೇಲೆ ಎಸೆಯುವಂತೆ ಮಾಡುವೆನು ಎಂದು ಕರ್ತನು ಹೇಳುತ್ತಾನೆ. So they become unholy, and they have to take them outside the camp. ಆಗ
ಅವರು ಅಶುದ್ಧರಾಗುತ್ತಾರೆ. ಅಶುದ್ಧರಾದರೆ ಅಶುದ್ಧರಾದವರನ್ನ ಪಾಳೆಯದ ಹೊರಗೆ ತೆಗೆದುಕೊಂಡು ಹೋಗಬೇಕು. So they cannot worship the Lord because they are not keeping his commandments. That's what the Lord says. ಅವರು ಕರ್ತನ ಆಜ್ಞೆಯನ್ನ ಅವರು ಕಾಪಾಡದೆ ಹೋದದರಿಂದ ಅವರು ಕರ್ತನನ್ನ ಆರಾಧನೆ ಮಾಡಲಿಕ್ಕೆ ಆಗುವುದಿಲ್ಲ ಎಂದು ಯೆಹೋವನು ಅನ್ನುತ್ತಾನೆ. So we see in Exodus chapter 29 verse 14 we read like this. ನಾವು ವಿಮೋಚನಾ ಕಾಂಡ ಪುಸ್ತಕ 29ನೇ ಅಧ್ಯಾಯ ಅದರ 14ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ. But the flesh of the bull with the skin and its offal you shall burn with fire outside the camp. It is a sin offering. ಅನ್ನುವಾಗ ವಿಮೋಚನಾ ಕಾಂಡ 29ನೇ ಅಧ್ಯಾಯ 14ನೇ ವಚನ, ಹೋರಿಯ ಮಾಂಸವನ್ನು, ಚರ್ಮವನ್ನು, ಕಲ್ಮಶವನ್ನು ಪಾಳೆಯದ ಹೊರಗೆ ಬೆಂಕಿಯಿಂದ ಸುಟ್ಟು ಬಿಡಬೇಕು, ಇದು ದೋಷ ಪರಿಹಾರಕ ಯಜ್ಞ ಎಂದು ಕರ್ತನು ಹೇಳಿದನು. So they are going to be unclean and they are going to be thrown out to the outer camp, and your priestly ministry will not be valued anymore. ಅವರು ಅಶುದ್ಧರಾಗುತ್ತಾರೆ. ಅವರು ಅಶುದ್ಧರಾದ್ದರಿಂದ ಪಾಳೆಯದ ಹೊರಗೆ ಅವರನ್ನ ತೆಗೆದುಕೊಂಡು ಹೋಗಬೇಕು. ಆ ರೀತಿಯಲ್ಲಿ ಪಾಳೆಯದ ಹೊರಗೆ ತೆಗೆದುಕೊಂಡು ಹೋಗುವುದಾದರೆ ನಿಮ್ಮ ಯಾಜಕ ಸೇವೆಯು ಅರ್ಥವಿಲ್ಲದ್ದು, ಯಾವ ಬೆಲೆ ಇಲ್ಲದು, ಯಾವ ಗೌರವವಿಲ್ಲದ್ದು ಆಗಿರುತ್ತದೆ. So instead of getting blessings from the Lord, they are getting curse from the Lord. ಕರ್ತನಿಂದ ಆಶೀರ್ವಾದವನ್ನ ಹೊಂದುವುದರ ಬದಲಾಗಿ ಕರ್ತನಿಂದ ಶಾಪವನ್ನ ಅವರು ಹೊಂದುವವರಾಗುತ್ತಾರೆ. When you come to verse 4, then you shall know that I have sent these commandments to you, that my covenant with Levi may continue, says the Lord of hosts. My covenant was with him. Yeah, 5 also, you can read both 4 and 5. ವಿಮೋಚನ ಮಲಾಕ್ಯನ ಗ್ರಂಥ 2ನೇ ಅಧ್ಯಾಯ 4 ಮತ್ತು 5ನೇ ವಚನ, 2 ವಚನಗಳನ್ನ ಓದೋಣ. ನಾನು ಲೇವಿಯರೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯು ನೆಲೆಗೊಳ್ಳಬೇಕೆಂದು ಈ ಅಪ್ಪಣೆಯನ್ನು ನಿಮಗೆ ಹೇಳಿ ಕಳುಹಿಸಿದ್ದನೆಂಬುದು ನಿಮಗೆ ಗೊತ್ತಾಗುವುದು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ನಾನು ಅವರೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯಲ್ಲಿ ವಾಗ್ದಾನ ಮಾಡಿದ್ದು ಜೀವ, ಸುಖ, ಅದರಂತೆ ಇವುಗಳನ್ನು ಅವರಿಗೆ ದಯಪಾಲಿಸುವೆನು. ಒಡಂಬಡಿಕೆಯಲ್ಲಿ ವಿಧಿಸಿದ್ದು ಭಯಭಕ್ತಿ, ಅದರಂತೆ ಅವರು ನನ್ನಲ್ಲಿ ಭಯಭಕ್ತಿ ಇಟ್ಟು ನನ್ನ ನಾಮಕ್ಕೆ ಅಂಜಿದರು. So we see in Exodus chapter 29, I don't want to read there. So the whole chapter, we know how they are going to be consecrated for the Lord and what the priests have to do in their life. ವಿಮೋಚನ ಕಾಂಡ 29ನೇ ಅಧ್ಯಾಯ ನೋಡುವಾಗ ಅಲ್ಲಿ ಇಸ್ರಾಯೇಲ್ಯರು ಏನೆಲ್ಲ ದೇವರಿಗೆ ಅವರು ಯಜ್ಞಗಳನ್ನ ಸಮರ್ಪಣೆ ಮಾಡಬೇಕು, ಯಾವ ರೀತಿಯಾಗಿ ಅವುಗಳನ್ನ ಅವರು ಯಜ್ಞ ಮಾಡಬೇಕು ಅನ್ನುವಂತಹ ಸತ್ಯಗಳನ್ನ ಆ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ನಾವು ಓದುತ್ತೇವೆ. So in the book of Numbers chapter 25 verse 12 and 13 we read like this. ನಾವು ಅರಣ್ಯಕಾಂಡ ಪುಸ್ತಕ 25ನೇ ಅಧ್ಯಾಯ ಅದರ 12 ಮತ್ತು 13ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ. 12 and 13. ಅರಣ್ಯಕಾಂಡ ಪುಸ್ತಕ 25ನೇ ಅಧ್ಯಾಯ 12 ಮತ್ತು 13ನೇ ವಚನ. Brother, shall I read it in Kannada? Yeah, that's fine. Okay. ಆದ ಕಾರಣ ನಾನು ಅವನ ಸಂಗಡ ಸ್ನೇಹದ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತೇನೆಂದು ಎಲ್ಲರಿಗೂ ತಿಳಿಸು. ಆ ಒಡಂಬಡಿಕೆ ಏನೆಂದರೆ, ಅವನಿಗೂ ಅವನ ತರುವಾಯ ಅವನ ಸಂತತಿಯವರಿಗೂ ಯಾಜಕತ್ವವು ಶಾಶ್ವತವಾಗಿಯೇ ಇರುವುದೆಂದು ಮಾತು ಕೊಡುತ್ತೇನೆ. ಅವನು ತನ್ನ ದೇವರ ಗೌರವವನ್ನು ಸ್ಥಾಪಿಸಿ ಇಸ್ರಾಯೇಲ್ಯರಿಗೋಸ್ಕರ ದೋಷ ಪರಿಹಾರವನ್ನ ಮಾಡಿದ್ದರಿಂದ ನಾನು ಅವನಿಗೆ ಈ ಮಾತನ್ನು ಕೊಟ್ಟಿದ್ದೇನೆ ಎಂದು ಹೇಳಿದನು. So we read here that he is going to therefore say, I give him my covenant of peace, and it shall be to him and his descendants after him a covenant of an everlasting priesthood. What a great priesthood they received. ನಾನು ಅವನಿಗೂ ಅವನ ಸಂತತಿಯವರಿಗೂ ಈ ಒಂದು ಶಾಂತಿಯ ಅಥವಾ ಸಮಾಧಾನದ ಒಡಂಬಡಿಕೆಯನ್ನ ಮಾಡಿಕೊಳ್ಳುವೆನು. ಆನಂತರ ಅವರೊಂದಿಗೆ ನಾನು ಶಾಶ್ವತವಾದ
ಒಡಂಬಡಿಕೆಯನ್ನ ಮಾಡಿಕೊಳ್ಳುವೆನು ಎಂಬುದಾಗಿ ಕರ್ತನು ಹೇಳಿದನು. ಎಂತಹ ಶ್ರೇಷ್ಠವಾದಂತಹ ಒಂದು ಅವಕಾಶ ಅವರಿಗೆ ದೊರಕಿತ್ತು ನೋಡಿರಿ. Oh, dearly beloved, we have the great priesthood have given to us by the Lord Jesus Christ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನಿಂದ ನಮ್ಮೆಲ್ಲರಿಗೂ ಕೂಡ ಆ ಶ್ರೇಷ್ಠವಾದಂತ ಯಾಜಕತ್ವದ ಸೇವೆಯು ಕೊಡಲ್ಪಟ್ಟಿದೆ. ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಕರ್ತನಲ್ಲಿ ಯಾಜಕರಾಗಿದ್ದೇವೆ. Oh, by the blood of Jesus Christ we are saved, and through that we become the children of God, and also we have the privilege to worship him and praise him. ನಾವು ಕ್ರಿಸ್ತನ ರಕ್ತದಿಂದ ನಾವು ತೊಳೆಯಲ್ಪಟ್ಟವರಾಗಿ, ನಾವು ಆತನ ರಕ್ತದ ಮೂಲಕವಾಗಿಯೇ ನಾವು ಯಾಜಕರಾಗಿದ್ದೇವೆ ಮತ್ತು ನಾವು ಆತನ ಮೂಲಕವಾಗಿಯೇ ಆತನನ್ನ ಆರಾಧಿಸುವಂತಹ ಸದಾವಕಾಶವನ್ನ ಹೊಂದಿದವರಾಗಿದ್ದೇವೆ. So we have to be careful that we have to live according to the calling which has received from the Lord. ಆದ್ದರಿಂದಲೇ ನಾವು ಕರ್ತನಿಂದ ಸ್ವೀಕಾರ ಮಾಡಿದಂತಹ ಆ ಒಂದು ಆಜ್ಞೆಗಳಿಗನುಸಾರವಾಗಿಯೇ ನಾವೆಲ್ಲರೂ ಕೂಡ ಜೀವಿಸಬೇಕು. So it is given for Aaron and his children as an heritage, as an inheritance. So it's continuing to them. ಆರೋನನಿಗೂ ಆರೋನನ ಮಕ್ಕಳಿಗೂ ಕೂಡ ಈ ಯಾಜಕೋದ್ಯೋಗವು ಅವರಿಗೆ ಕೊಡಲ್ಪಟ್ಟಿದೆ. ಅವರು ಅದರಲ್ಲಿಯೇ ಅವರು ಮುಂದುವರಿಯುವವರಾಗಿರುತ್ತಾರೆ. So we have received that through our Lord Jesus Christ, who is our Savior. We received the high priest from Jesus Christ. We got that privilege to become the children of God and also the priest. ಆದರೆ ಇವತ್ತು ನೋಡುವಾಗ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ರಕ್ಷಿಸಲ್ಪಟ್ಟವರಾಗಿದ್ದು, ನಾವು ಆತನ ಮೂಲಕವಾಗಿಯೇ ಈ ಒಂದು ಯಾಜಕ ಸೇವೆಯನ್ನ ನಾವು ಪಡೆದವರಾಗಿದ್ದೇವೆ. ಎಂತಹ ಒಂದು ಸದಾವಕಾಶವನ್ನ ಕರ್ತನು ನಮಗೆ ಕೊಟ್ಟಿದ್ದಾನೆಂಬುದನ್ನ ನಾವು ನೋಡೋಣ. So here God is going to bring them back. That is the main goal of God in this verse. ಈ ಒಂದು ವಚನದಲ್ಲಿ ನೋಡುವಾಗ ದೇವರು ಅವರನ್ನ ಪುನಃ ಹಿಂತಿರುಗಿ ಕರೆತರುತ್ತಾನೆ. ಅದನ್ನೇ ಈ ವಾಕ್ಯದಲ್ಲಿ ಕರ್ತನು ಹೇಳುತ್ತಿದ್ದಾನೆ. So God is talking to them, because I gave this for peace and then covenant for eternal covenant. So you have to keep my commandments. All that God is reminding them. ಅಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನ ಪುನಃ ಬರಮಾಡಿದ್ದೇನೆ. ಯಾವುದಕ್ಕಾಗಿ ಅಂತ ಹೇಳಿದ್ರೆ, ನೀವೆಲ್ಲರೂ ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೆಯಬೇಕೆಂದು, ಅದನ್ನೇ ನಾನು ಬಯಸುವಂಥದ್ದು. ಆದ್ದರಿಂದಲೇ ನೀವೆಲ್ಲರೂ ಕೂಡ ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೆಯಿರಿ ಎಂಬುದಾಗಿ ಕರ್ತನು ಅವರಿಗೆ ಹೇಳುತ್ತಿದ್ದಾನೆ. So here we see that they have the respect for God, and because it's a peace from God, and knowing rightly handling the word of God and living a life. Okay, brother, I'm going to long. Respect for God and knowing rightly handling the word of God. ಆ ದೇವರು ಅವರನ್ನ ಕರೆತಂದಿದ್ದಾನೆ. ಕರೆತಂದು ಅವರಿಗೆ ಕೊಡಬೇಕಾದಂತ ಆಜ್ಞೆಯನ್ನ ಕೊಟ್ಟಿದ್ದಾನೆ. ಆತನು ಕೊಟ್ಟಂತಹ ಆತನ ವಾಕ್ಯಗಳನ್ನ ಅಥವಾ ಆಜ್ಞೆಗಳನ್ನ ಅವರು ಸರಿಯಾದ ರೀತಿಯಲ್ಲಿ ಅವರು ವ್ಯವಹರಿಸಬೇಕು ಎಂಬುದಾಗಿ ದೇವರು ಅವರಿಂದ ಬಯಸುವವನಾಗಿದ್ದಾನೆ ಮತ್ತು ಎದುರು ನೋಡುವವನಾಗಿದ್ದಾನೆ. So we read in verse 5, a covenant was with him, one of life and peace. ನೋಡುವಾಗ ನಾವು 5ನೇ ವಚನವನ್ನ ಓದುವಾಗ 5ನೇ ವಚನ ಬಹಳ ಸ್ಪಷ್ಟವಾಗಿ ಹೇಳುವಂತ ಮಾತೇನೆಂದರೆ, ನಾನು ಅವರೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯಲ್ಲಿ ವಾಗ್ದಾನ ಮಾಡಿದ್ದು ಜೀವ ಸುಖ, ಅದರಂತೆ ಇವುಗಳನ್ನು ಅವರಿಗೆ ದಯಪಾಲಿಸುವೆನು. And we see that and verse and I gave them to him that he might fear me. So he feared me and was reverent before my name. ನೋಡುವಾಗ ಅದರಂತೆ ಅವರು ನನ್ನಲ್ಲಿ ಭಯಭಕ್ತಿ ಇಟ್ಟು ನನ್ನ ನಾಮಕ್ಕೆ ಅಂಜಿದರು, ಅವರ ಬಾಯಲ್ಲಿ ಸತ್ಯ ಬೋಧನೆಯು ನೆಲೆಸಿತ್ತು ಎಂಬುದಾಗಿ ಕರ್ತನು ಹೇಳುತ್ತಾನೆ. So dearly beloved, when we study the word of God, we have to be living a life to glorify God, and also helping others walk in the Lord. When we study the word of God, we can teach others to study the word of God and live for the Lord. ಪ್ರಿಯರಾದವರೇ, ನಾವು ದೇವರ ವಾಕ್ಯವನ್ನ ನಾವು ಓದಿ ಅಭ್ಯಾಸ ಮಾಡುವಾಗ, ಅಧ್ಯಯನ ಮಾಡುವಾಗ, ನಾವು ಅದರ ಮೂಲಕವಾಗಿ ಸತ್ಯನ ಗ್ರಹಿಸಿಕೊಂಡು
ನಾವು ಕರ್ತನಗೋಸ್ಕರವಾಗಿ ಕರ್ತನ ಮುಂದೆ ಯಥಾರ್ಥವಾಗಿ ನಡ್ಕೊಳ್ಳುತ್ತೇವೆ. ಆ ರೀತಿಯಲ್ಲಿ ಕರ್ತನ ಮುಂದೆ ನಡ್ಕೊಳ್ಳುವುದು ಮಾತ್ರವಲ್ಲ, ಇತರರನ್ನೂ ಕೂಡ ನಾವು ಪ್ರೋತ್ಸಾಹಿಸುತ್ತಾ ಅವರು ದೇವರ ವಾಕ್ಯವನ್ನ ಕಲಿತು ದೇವರ ಮಾರ್ಗದಲ್ಲಿ ನಡೆಯುವ ಹಾಗೆ ನಾವು ಪ್ರೋತ್ಸಾಹ ಮಾಡುವವರು ಆಗುತ್ತೇವೆ. We see in verse 6, the law of truth was in his mouth, and justice was not found on his lips. And he walked with me in peace and equity, and turned many away from iniquity. 6ನೇ ವಚನವನ್ನ ಓದುವಾಗ ದೇವರ ವಾಕ್ಯ ಹೇಳುತ್ತದೆ, ಅವರ ಬಾಯಲ್ಲಿ ಸತ್ಯ ಬೋಧನೆಯು ನೆಲೆಸಿತ್ತು, ಅವರ ತುಟಿಗಳಲ್ಲಿ ಅನ್ಯಾಯವೇನೂ ಕಾಣಲಿಲ್ಲ. ಅವರು ಶಾಂತಿಯಿಂದಲೂ ಸದ್ಧರ್ಮದಿಂದಲೂ ನನ್ನೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಬಹು ಜನರನ್ನು ಪಾಪದ ಕಡೆಯಿಂದ ತಿರುಗಿಸಿದರು ಎಂದು ಕರ್ತನು ಹೇಳುತ್ತಾನೆ. So the law of truth was in his mouth. ನೋಡುವಾಗ ದೇವರ ಸತ್ಯ ಬೋಧೆಯು ಅವರ ಬಾಯಲ್ಲಿ ಇತ್ತು ಎಂದು ಕರ್ತನು ಹೇಳುತ್ತಾನೆ. So because of that, they turned many away from iniquity. ಅದರ ನಿಮಿತ್ತವಾಗಿ ಅವರು ಅನೇಕ ಜನರನ್ನು ತಮ್ಮ ಅಧರ್ಮದಿಂದ ಅವರು ತಿರುಗಿಕೊಳ್ಳುವಂತೆ ಮಾಡಿದರು. If you are really following the word of God, if you are really studying the word of God, because of that, we can turn many from their sins. ನಾವು ದೇವರ ವಾಕ್ಯವನ್ನ ಓದಿ ದೇವರ ವಾಕ್ಯವನ್ನ ಧ್ಯಾನ ಮಾಡಿ ಆ ದೇವರ ವಾಕ್ಯ Brother, you are frozen. Simon, any problem? ನೋ ಪ್ರಾಬ್ಲಮ್ ಅಣ್ಣ. Go ahead. It was stuck because we could not heard that last words we said. So because of that, they turned many from their sins. ಅನೇಕ ಜನರನ್ನು ಅವರ ಪಾಪದ ಮಾರ್ಗದಿಂದ ಬಿಡಿಸಿ ಅವರನ್ನು ಸದ್ಧರ್ಮದ ಮಾರ್ಗದಲ್ಲಿ ನಡೆಸಲಿಕ್ಕೆ ಶಕ್ತರಾದರು. We see in verse 7, for the lips of the priest should keep knowledge, and people should seek the law from his mouth, and he is the messenger of the Lord of hosts. 7ನೇ ವಚನ ನೋಡುವಾಗ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಜ್ಞಾನಾನುಸಾರವಾಗಿ ಮಾತಾಡುವುದು ಯಾಜಕನ ತುಟಿಗಳ ಧರ್ಮವಷ್ಟೇ. ಅವನು ಸೇನಾಧೀಶ್ವರ ಯೆಹೋವನ ದೂತನಾಗಿರುವ ಕಾರಣ ಜನರು ಅವನ ಬಾಯಿಂದ ಧರ್ಮೋಪದೇಶವನ್ನು ಕೇಳಿಕೊಳ್ಳತಕ್ಕದ್ದು. ನೀವು ದಾರಿ ತಪ್ಪಿದ್ದೀರಿ. So we are the people who have the priests have knowledge, and we seek the law from the people who seek the law from our mouths. ನೋಡುವಾಗ ನಾವು ಯಾಜಕರಾಗಿರುವುದರಿಂದ ಎಂಬುದಾಗಲಿ ವಾಕ್ಯ ಹೇಳುತ್ತದೆ. ಅಲ್ಲಿ ದೇವರ ವಾಕ್ಯ ಹೇಳುವ ಹಾಗೆ ಜ್ಞಾನಾನುಸಾರ ಮಾತಾಡುವುದು ಯಾಜಕರ ತುಟಿಗಳ ಧರ್ಮ. ಅದನ್ನ ಜನರು ಅವರಿಂದ ಯಾವಾಗಲೂ ಕೂಡ ಎದುರು ನೋಡುತ್ತಾ ಇರ್ತಾರೆ. ಧರ್ಮೋಪದೇಶವನ್ನು ಕೇಳಿಸಿಕೊಳ್ಳಬೇಕೆಂದು ಜನರು ಬಯಸುತ್ತಾರೆ. So we should be answerable or ready to answer the questions at any time. ಯಾವುದೇ ಸಮಯದಲ್ಲಾದರೂ ಯಾವುದೇ ಸಂದರ್ಭದಲ್ಲಾದರೂ ನಾವು ಉತ್ತರ ಹೇಳುವುದಕ್ಕೆ ನಾವು ಶಕ್ತರಾಗಿರಬೇಕು, ನಾವು ಸನ್ನದ್ಧರಾಗಿರಬೇಕು. So we are the people who have to feed the people, feed this world with word of God. ನಾವುಗಳು ಎಂತಹ ಜನರಾಗಿದ್ದೇವೆಂದರೆ ಜನರನ್ನ ಅಥವಾ ಲೋಕವನ್ನ ನಾವು ಉಣಬಡಿಸುವವರು, ಅವರಿಗೆ ಆಹಾರವನ್ನ ತಿನ್ನಿಸುವವರು ಆಗಿರಬೇಕು. And because of we see some people, they are going against the word of God in 2 Peter chapter 2 verse 1 to 3. ನಾವು 2ನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 3 ವಚನಗಳನ್ನು ಓದುವಾಗ ಅಲ್ಲಿಯೂ ಕೂಡ ಅನೇಕ ಜನರು ದೇವರ ಮಾರ್ಗವನ್ನ ಬಿಟ್ಟು ಹೋಗುವುದರ ಕುರಿತಾಗಿ ಓದುತ್ತೇವೆ. 2 Peter chapter 2 verse 1 to 3. Shall I read it? Yeah. ಆದರೆ ಇಸ್ರಾಯೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಎದ್ದರಲ್ಲ, ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು.
ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವವರು, ತಮ್ಮನ್ನು ಕೊಂಡುಕೊಂಡ ಒಡೆಯನನ್ನು ಕೂಡ ತಾವು ಅರಿಯವು ಎಂದು ಹೇಳುವವರೂ ಆಗಿದ್ದು, ಪಕ್ಕನೆ ತಮ್ಮ ಮೇಲೆ ನಾಶವನ್ನು ಬರಮಾಡಿಕೊಳ್ಳುವರು. ಅವರ ನಿರ್ಲಜ್ಜ ಕೃತ್ಯಗಳನ್ನು ಅನೇಕರು ಅನುಸರಿಸುವರು. ಅವರ ನಿಮಿತ್ತ ಸತ್ಯ ಮಾರ್ಗಕ್ಕೆ ದೂಷಣೆ ಉಂಟಾಗುವುದು. ಅವರು ದ್ರವ್ಯಾಶೆಯುಳ್ಳವರಾಗಿ ಕಲ್ಪನೆಯ ಮಾತುಗಳನ್ನು ಹೇಳುತ್ತಾ ನಿಮ್ಮಿಂದ ಲಾಭವನ್ನು ಸಂಪಾದಿಸಬೇಕೆಂದಿರುವರು. ಲೋಕಾದಿಯಿಂದ ಅಂಥವರಿಗೆ ದಂಡನೆಯ ತೀರ್ಪು ತಪ್ಪದೆ ಬರುತ್ತಿರುವುದು. ಅವರ ನಾಶವು ತೂಕಡಿಸುವುದಿಲ್ಲ. So we see, if you don't have the right knowledge, if you have the wrong knowledge, the priest here, the lips of the priest should keep knowledge, and people should seek the law from his mouth. So there should be the people who are teaching the word of God rightly dividing the word of God. ನೋಡುವಾಗ ಯಾಜಕರಾಗಿರುವಾಗ ಯಾಜಕರು ಯಾವಾಗಲೂ ಕೂಡ ಸತ್ಯ ವಚನಗಳನ್ನ ಹೇಳುವವರಾಗಿರ್ಬೇಕು. ಜನರು ಅವರ ಬಾಯಿಂದ ಸತ್ಯ ವಚನಗಳನ್ನ ಎದುರು ನೋಡುತ್ತಾ ಇದ್ದಾರೆ. ಆದ್ದರಿಂದ ಈ ವಾಕ್ಯ ಹೇಳುವ ಹಾಗೆ ಸತ್ಯ ವಾಕ್ಯಗಳನ್ನ ಉಪದೇಶ ಮಾಡುವವರು ಆಗಿರುವುದಾದರೆ, ನಾವು ದೇವರ ವಾಕ್ಯ ಹೇಳಿದ ಹಾಗೆ ದೇವರ ವಾಕ್ಯವನ್ನ ಯೋಗ್ಯವಾಗಿ ವಿಂಗಡಿಸುವವರಾಗಿ ನಾವು ಇರುವವರಾಗಿರುತ್ತೇವೆ. ತಪ್ಪಾದ ಬೋಧನೆಯನ್ನ ಮಾಡುವವರಾಗುವುದಿಲ್ಲ. So we have the great responsibility to find who is the right teacher, who is the wrong teacher. ಆದ್ದರಿಂದ ಸತ್ಯೋಪದೇಶವನ್ನ ಉಪದೇಶ ಮಾಡುವಂತಹ ಸರಿಯಾದಂತಹ ಉಪದೇಶಕನು ಯಾರು, ತಪ್ಪಾಗಿ ಉಪದೇಶ ಮಾಡುವಂತಹ ದುರ್ಬೋಧಕನು ಯಾರು ಎಂಬುದನ್ನ ಕಂಡು ಹಿಡಿಯುವ ಆ ತಿಳುವಳಿಕೆ ನಮಗಿದೆ. ನಾವು ಅದನ್ನು ಮಾಡಬೇಕು. Dearly beloved, God has blessed us with this Bible school that we can study the word. The people can study the word rightly and they can practice in their life. ಪ್ರಿಯರಾದವರೇ, ಕರ್ತನು ನಮಗೆ ಅದಕ್ಕೋಸ್ಕರವಾಗಿ ಬೈಬಲ್ ಸ್ಕೂಲ್ ಅನ್ನು ಕೊಟ್ಟಿದ್ದಾನೆ. ದೇವರ ವಾಕ್ಯವನ್ನ ಆಳವಾಗಿಯೂ ದೇವರ ವಾಕ್ಯವನ್ನ ಸ್ಪಷ್ಟವಾಗಿಯೂ ನಾವು ಕಲಿಯುವಂತ ಅವಕಾಶವನ್ನ ಆತನು ಕೊಟ್ಟಿದ್ದಾನೆ. ದೇವರ ವಾಕ್ಯದಲ್ಲಿ ಬೆಳೆಯುತ್ತಾ ಸತ್ಯವಾಕ್ಯದ ಯೋಗ್ಯ ವಿಂಗಡಣೆ ಮಾಡುವವರಾಗುವುದಕ್ಕೋಸ್ಕರ. That is a great privilege we are enjoying now. So you have to utilize that. Study the word of God. Write the word, rightly divide. ನಾವು ಅದನ್ನ ಈಗ ಅವಕಾಶವನ್ನ ಹೊಂದಿದವರಾಗಿದ್ದೇವೆ. ದೇವರ ವಾಕ್ಯವನ್ನ ಕಲಿಯುವಂತ ಅವಕಾಶ, ಸತ್ಯವಾಕ್ಯವನ್ನ ಯೋಗ್ಯವಾಗಿ ವಿಂಗಡಣೆ ಮಾಡುವಂತಹ ಅವಕಾಶ ಕರ್ತ ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. So we have to use that privilege, time to study the word of God through this Bible school, and I praise God for that, and I encourage the teachers also. Thank you for the good teachers. ನಾವು ಆ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡವರಾಗಿ ದೇವರ ವಾಕ್ಯವನ್ನ ಕಲಿಯಬೇಕು. ಅದಕ್ಕಾಗಿ ನಾನು ಪ್ರತಿಯೊಬ್ಬರನ್ನು ಕೂಡ ನಾನು ಅಭಿನಂದಿಸ್ತೇನೆ. ಹಾಗೆಯೇ ಬೈಬಲ್ ಸ್ಕೂಲ್ ನಲ್ಲಿ ದೇವರ ವಾಕ್ಯವನ್ನ ಹೇಳಿಕೊಡುವಂತ ಟೀಚರ್ಸ್ ಗಳಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ, ಕೃತಜ್ಞತೆಗಳನ್ನ ಹೇಳ ಬಯಸುತ್ತೇನೆ. And in James chapter 3 verse 1 and 2 we read like this. ನಾವು ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ ಅದರ 1 ಮತ್ತು 2ನೇ ವಚನದಲ್ಲಿ ಹೀಗೆ ಓದ್ತೇವೆ. My brethren, let not many of you become teachers, knowing that we shall receive a stricter judgment. For we will stumble in many things. If anyone does not stumble in word, he is perfect. He is a perfect man, able also to bridle the whole body. ತನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡಿರಿ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪಿದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. So we are teaching the word of God. We also should be knowing that God will teach us and God will punish us, stricter judgment for us than the others. ನಾವು ದೇವರ ವಾಕ್ಯವನ್ನು ಬೋಧಿಸುವವರಾಗಿದ್ದೇವೆ. ದೇವರು ನಮಗೆ ಅದನ್ನ ಗೌರವಿಸ್ತಾನೆ. ಅದೇ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಬೋಧಿಸುವವರು, ಇತರರಿಗೆ ಬೋಧಿಸುವವರಾಗಿರುವುದರಿಂದ ನಾವು ಕೂಡ ಬಹಳ ಎಚ್ಚರವಾಗಿರಬೇಕು. ನಾವು ಕೂಡ ದೇವರ ವಾಕ್ಯ ಹೇಳುವಾಗೆ ನಮ್ಮ ಮೇಲೆ ಆತನು ತೀರ್ಪನ್ನು ಬರಮಾಡುತ್ತಾನೆ. So we should have a true foundation where we build our life. ಆದ್ದರಿಂದಲೇ ನಾವು ಅತ್ಯುತ್ತಮವಾದಂತಹ ಒಂದು ಅಸ್ಥಿವಾರವನ್ನ ಹೊಂದಿದವರಾಗಿರಬೇಕು.
ಆ ಅಸ್ತಿವಾರದ ಮೇಲೆ ನಾವು ನಮ್ಮ ಜೀವಿತಗಳನ್ನ ಕಟ್ಟಿಕೊಳ್ಳುವವರಾಗಿರಬೇಕು. 1 Corinthians chapter 3 verse 9 and onwards we read like this, for we are God's fellow workers and you are God's field, you are God's building. ನೋಡುವಾಗ ಮೊದಲನೇ ಕೊರಿಂಥ ಪತ್ರಿಕೆಯ ಅದರಲ್ಲಿರುವಂತಹ 3ನೇ ಅಧ್ಯಾಯ ಚಾಪ್ಟರ್ 3 ಬ್ರದರ್ 3 verse 9. ವಚನ 9ರಲ್ಲಿ ನೋಡುವಾಗ ಈಗ ಓದ್ತೇವೆ, ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು ದೇವರ ಕಟ್ಟಡವೂ ಆಗಿದ್ದೀರಿ. And 10, according to the grace of God which is given to me as wise master builder, I have laid the foundations and another builds on it, but let each one take heed how he builds on it. ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ತಿವಾರ ಹಾಕಿದನು, ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ. ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು. ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. So we have to build on that foundation, the Lord Jesus Christ. So we are not going to build upon our name, not any other name, but on Lord Jesus Christ. ನಾವುಗಳು ಕರ್ತನಾಗಿರುವ ಯೇಸು ಕ್ರಿಸ್ತನೆಂಬ ಅಸ್ತಿವಾರದ ಮೇಲೆ ನಾವು ಕಟ್ಟುತ್ತೇವೆ. ನಮ್ಮ ಹೆಸರಿನ ಮೇಲೆಯಲ್ಲ, ಬೇರೆ ಯಾವುದೋ ವ್ಯಕ್ತಿಯ ಹೆಸರಿನ ಮೇಲೆಯಲ್ಲ, ಬದಲಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನ ಹೆಸರಿನ ಮೇಲೆಯೇ ನಾವು ಕಟ್ಟುವವರಾಗಿರುತ್ತೇವೆ. And we are in verse 12 we said, now if anyone builds on this foundation with gold, silver, precious stones, wood and hay, straw, each one's work will become clear, and the day will declare it, because it will be revealed by fire, and the fire will test each one's work of what sort it is. ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. ಆ ಅಸ್ತಿವಾರವನ್ನಲ್ಲದ ಮತ್ತೊಂದು ಅಸ್ತಿವಾರವನ್ನು ಯಾರು ಹಾಕಲಾರರಷ್ಟೇ. ಆ ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯಿಂದ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. So we know that they never kept the word of God. They built in their own ways. They made the things for them which is suitable for their life. ನೋಡುವಾಗ ಇಸ್ರಾಯೇಲ್ಯರ ಯಾಜಕರ ನೋಡುವಾಗ ಅವರು ಕರ್ತನ ನಾಮದ ಮೇಲೆ ಅವರು ಕಟ್ಟಲಿಲ್ಲ, ತಮ್ಮ ಹೆಸರಿನ ಮೇಲೆ ತಮ್ಮ ಆಸೆಗಳಿಗನುಸಾರವಾಗಿಯೇ ಅವರು ಕಟ್ಟಿದರು. ಅವರಿಗೆ ಅನುಕೂಲಕರವಾದಂತಹ ರೀತಿಯಲ್ಲಿಯೇ ಅವರು ತಮ್ಮ ಹೆಸರಿನ ಮೇಲೆಯೇ ಅವರು ಕಟ್ಟುತ್ತಾ ಹೋದರು. So we have the responsibility to feed the flock, to build the right way. ತಾವುಗಳು ಆ ದೇವರ ಮಂದೆಯನ್ನ ನಾವು ಪರಿಪಾಲನೆ ಮಾಡುವಂತ, ಮೇಯಿಸುವಂತ ಜವಾಬ್ದಾರಿಕೆ ಹೊಂದಿದವರಾಗಿದ್ದೇವೆ. ಅದಕ್ಕಾಗಿ ದೇವರ ವಾಕ್ಯವನ್ನ ಸರಿಯಾದ ರೀತಿಯಲ್ಲಿ ಉಪದೇಶ ಮಾಡುವವರು ನಾವಾಗಿದ್ದೇವೆ. So we are the people to feed this people, and we should be thorough in the word of God, and we should obey the word of God. ನಾವು ಈ ಒಂದು ವಾಕ್ಯವನ್ನ ಜನರಿಗೆ ನಾವು ಉಣಬಡಿಸುವವರಾಗಿದ್ದೇವೆ. ಆದ್ದರಿಂದ ದೇವರ ವಾಕ್ಯದ ವಿಷಯದಲ್ಲಿ ನಾವು ಬಹಳ ಸ್ಪಷ್ಟವಾದಂತ ತಿಳುವಳಿಕೆ, ಜ್ಞಾನ ಹೊಂದಿದವರಾಗಿರಬೇಕು. ನಾವು ದೇವರ ವಾಕ್ಯವನ್ನು ಹೆಚ್ಚಾಗಿ ಧ್ಯಾನ ಮಾಡಿ ತಿಳಿದುಕೊಳ್ಳುವವರು ಆಗಿರಬೇಕು. Oh, dearly beloved, we have a great responsibility to lead the people to build their life in this world. ಪ್ರಿಯರಾದವರೇ, ನಮಗೆ ನೋಡುವಾಗ ಜನರು ತಮ್ಮ ಜೀವಿತವನ್ನ ಕಟ್ಟಿಕೊಳ್ಳುವ ಹಾಗೆ ಜನರನ್ನ ಪ್ರೋತ್ಸಾಹಿಸುವಂತ, ವಾಕ್ಯದಲ್ಲಿ ಅವರನ್ನ ಬೆಳೆಸುವಂತಹ, ಉಪದೇಶ ಮಾಡುವಂತಹ ಜವಾಬ್ದಾರಿಕೆ ನಮ್ಮೆಲ್ಲರ ಮೇಲೆ ಇದೆ. In Acts chapter 6 verse 2, the end of the verse 2, we read like this: it is not desirable that we should leave the word of God and serve tables. ನೋಡುವಾಗ ಅಪೊಸ್ತಲರ ಕೃತ್ಯಗಳ ಪುಸ್ತಕ 6ನೇ ಅಧ್ಯಾಯ 2ನೇ ವಚನದ ಕೊನೆಯ ವಾಕ್ಯ ಬರುವಾಗ, ನಾವು ದೇವರ ವಾಕ್ಯೋಪದೇಶವನ್ನ ಬಿಟ್ಟು ಉಪಚಾರ ಮಾಡುತ್ತಿರುವುದು ತಕ್ಕುದಲ್ಲವಲ್ಲ ಎಂದು ಅವರು ಅಂದುಕೊಂಡರು. We know that there's a problem between the Hellenists and the Hebrews, and the widows were neglected, and they want to make some arrangements for that. But the disciples said, we are not going to leave the word. It is not desirable that we should leave the word of God and serve tables. ನೋಡುವಾಗ ಗ್ರೀಕ್ ಭಾಷೆಯವರು ಮತ್ತು ಇಬ್ರಿಯ ಭಾಷೆಯವರ ನಡುವೆ ಅವರ ಪರಿಚಾರಣೆ ಮಾಡುವಂತ ಸೇವೆಯ ವಿಷಯದಲ್ಲಿ ಅಲ್ಲಿ ಸಮಸ್ಯೆ ಉಂಟಾಯಿತು. ನೋಡುವಾಗ ಅಲ್ಲಿ ಒಂದು ರೀತಿಯಲ್ಲಿ
ಪಕ್ಷಪಾತದ ಒಂದು ಮಾತು ಕೇಳಿ ಬಂದಿತ್ತು. ಆ ರೀತಿಯಲ್ಲಿ ಬಂದಂತ ಸಮಯದಲ್ಲಿ ಅಪೊಸ್ತಲರು ಹಿಡಿದಂತ ಮಾತು, ವಾಕ್ಯೋಪದೇಶವನ್ನ ಬಿಟ್ಟು ಈ ಉಪಚಾರ ಕೆಲಸವನ್ನ ಮಾಡುತ್ತಾ ಇರುವುದು ನಮಗೆ ತಕ್ಕುದಲ್ಲ ಎಂಬುದಾಗಿ ಅವರು ತಮ್ಮ ಸೇವೆಯ ವಿಷಯದಲ್ಲಿ ಹೇಳುತ್ತಾರೆ. Or if God called for you that to teach the word of God, you are not going to leave that word and serve and do other things, because a lot of time we are serving in different ways. But if you are teaching the word of God, we have to teach the flock. We have to make them thorough, study in the word, and live for the glory in the days to come. ದೇವರ ವಾಕ್ಯವನ್ನ ಹೇಳುವುದಕ್ಕಾಗಿ ಕರ್ತನು ಕರೆದದ್ದೇ ಆದರೆ ನಾವು ಅದಕ್ಕಾಗಿ ಅವರ ಸಿದ್ಧಪಡಿಸಿಕೊಳ್ಳಬೇಕು. ನಾವು ದೇವರ ಮಂದೆಗೆ ನಾವು ಬೇಕಾದಂತ ಆತ್ಮಿಕ ಆಹಾರವನ್ನು ನಾವು ಉಣಬಡಿಸಬೇಕು. ದೇವರ ವಾಕ್ಯ ನಾವು ಉಪದೇಶ ಮಾಡುತ್ತಾ ನಾವು ಆ ಕಾರ್ಯದಲ್ಲಿ ಮುಂದುವರಿಯುತ್ತಿರಬೇಕು. Dearly beloved, the priests were gone astray from the word of God, and because of that they went through the curse of the Lord. We should be very careful and live in this world fearfully in this world. ಪ್ರಿಯರಾದವರೇ, ಅವರು ದೇವರ ಯಾಜಕರಾಗಿದ್ದವರು ದೇವರಿಂದ ದೂರವಾಗಿ ಹೋದರು, ದೇವರ ವಾಕ್ಯದಿಂದ ದೂರವಾಗಿ ಹೋದರು. ತಾವು ದೇವರಿಗೆ ಭಯಭಕ್ತಿಯುಳ್ಳವರಾಗಿ ಅವರು ಸೇವೆ ಮಾಡಬೇಕಾದ ಅದನ್ನು ಮಾಡಲಿಲ್ಲ. ಅದರಿಂದಾಗಿ ಅವರು ದೇವರ ಆಶೀರ್ವಾದಕ್ಕೆ ಬದಲಾಗಿ ಅವರು ದೇವರ ಶಾಪಕ್ಕೆ ಅವರು ಗುರಿಯಾದರು. ನಾವು ಆ ರೀತಿಯಲ್ಲಿ ಇಲ್ಲದೆ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ನಾವು ಜೀವಿಸಬೇಕು. Our generation should be blessed because we have to live a life of example to them. ನಮ್ಮ ಜನಾಂಗದವರು, ನಮ್ಮ ಸಂತತಿಯವರು ಆಶೀರ್ವಾದ ಹೊಂದಬೇಕು. ಆ ರೀತಿಯಲ್ಲಿ ಹೊಂದಬೇಕಾದರೆ ನಾವುಗಳು ಅವರಿಗೆ ಮಾದರಿಯುಳ್ಳವರಾಗಿ ನಾವು ಜೀವಿಸಬೇಕು. We should teach the word of God and we should study the word of God. So people are waiting to get from our mouth the word of God. So we should be thorough in the word of God. ನಾವು ದೇವರ ವಾಕ್ಯವನ್ನು ಚೆನ್ನಾಗಿ ಓದಬೇಕು. ನಾವು ದೇವರ ವಾಕ್ಯವನ್ನು ಚೆನ್ನಾಗಿ ನಾವು ಧ್ಯಾನ ಮಾಡಬೇಕು. ನಾವು ದೇವರ ವಾಕ್ಯವನ್ನು ಚೆನ್ನಾಗಿ ಉಪದೇಶ ಮಾಡುವವರು ಆಗಿರಬೇಕು. ಜನರು ಕೂಡ ನಾವು ದೇವರ ವಾಕ್ಯವನ್ನ ಹೇಳಿ ಕೊಡಬೇಕೆಂಬುದನ್ನ ಅವರು ಕಾಯುತ್ತಾ ಇದ್ದಾರೆ. So we have the responsibility to teach and study the word of God to our flocks which we are leading. May the Lord bless you these words and be a leader not like the priest of Malachi, but a priest and example as Paul has shown to us. ನಾವುಗಳು ದೇವರ ವಾಕ್ಯವನ್ನ ನಾವು ಹೇಳಬೇಕು. ನಮ್ಮ ವಶಕ್ಕೆ ಕೊಟ್ಟಿರುವಂತ ಮಂದೆಗೆ ನಾವು ದೇವರ ವಾಕ್ಯದ ಆತ್ಮಿಕ ಆಹಾರನ ಉಣಬಡಿಸಬೇಕು. ಆ ರೀತಿಯಲ್ಲಿ ಮಾಡುತ್ತಾ ನಮ್ಮ ವಶದಲ್ಲಿರುವಂತಹ ಮಂದೆಗಳು ಆತ್ಮಿಕವಾಗಿ ಬೆಳೆಯುತ್ತಾ ಹೋಗುವ ಹಾಗೆ ನಾವು ಕಾರ್ಯಗಳನ್ನ ಮಾಡಬೇಕು, ಮಾದರಿಯುಳ್ಳವರಾಗಿರಬೇಕು. ಆ ರೀತಿಯಲ್ಲಿ ಮಾಡುವಾಗ ಕರ್ತನು ನಮಗೆ ಸಹಾಯ ಮಾಡಿ ನಡೆಸಲಿ. May God bless you all. Thank you, Brother Simon, and all the brothers